ಅಂದ್ರೆ ಮದುವೆ? ಹಾ. ಗೆಳೆಯ ದೇವದತ್ತ, ನೀನು ಸುಕುಮಾರ, ನಿನ್ನ ಮನಸ್ಸು ಸುಕುಮಾರ. ಒಂದು ಕಟು ಮಾತು, ಒಂದು ಕಠಿಣವಾದ ವಿಚಾರ ನೀನು ಸಹಿಸೋದಿಲ್ಲ. ಆದ್ರೆ ಇವಳು ಮಿಂಚಿನ ಬುಕ್ಕಿ, ನಿನ್ನಂತವರಿಗೆ ಹೇಳಿ ಮಾಡಿಸ್ತವಳಲ್ಲ ಇವಳು. ಇವಳಿಗೆ ಉಕ್ಕಿನ ಗಂಡೆ ಬೇಕು. ಆದ್ರೆ ನಿನಗೆ ಹೇಳಿದ್ರೆ ನೀನು ಕೇಳುವುದಿಲ್ಲ ಅನ್ನೋದಂತೂ ಖಂಡಿತ. ನಾನು ಇಷ್ಟು ದೂರ ಬಂದ ಮೇಲೆ ಹೆಜ್ಜೆ ಹಿಂದಿಡೋ ಹಾಗಿಲ್ಲ. ಈ ಮನೆಯವ್ರನ್ನಾದ್ರೂ ಮಾತಾಡ್ಸಲಿಕ್ಕೆ ಬೇಕು. ನಂತರ ಮುಂದೇನಾಯಿತು ಎಂಬುದನ್ನು ರಸಿಕರಿಗೆ ಬಿಡಿಸಿ ಹೇಳುವ ಅಗತ್ಯವಾದರೂ ಇದೇನು? ಶುಭ ಮಂಗಲ ಸಾವಧಾನ ಅನ್ನೋದಕ್ಕೆ ಎಷ್ಟು ಹೊತ್ತು? ಪದ್ಮಿನಿ ದೇವದತ್ತನೊಡನೆ ಬಂದು ನೆಲೆಸಿದರು. ದೇವದತ್ತ ಕಪಿಲನ ಸ್ನೇಹ ಮರೆಯಲಿಲ್ಲ, ಅವನ ಋಣ ಮರೆಯಲಿಲ್ಲ. ದೇವದತ್ತ, ಪದ್ಮಿನಿ, ಕಪಿಲ ನಗರದ ನಾಗರಿಕರಿಗೆ ರಾಮ, ಸೀತೆ, ಲಕ್ಷ್ಮಣ ಹೀಗೆ 6 ತಿಂಗಳು ಕಳೆದರು. ಎಷ್ಟು ಹತ್ತಿ ಕಪಿಲನ್ಗೆ? ಬಟ್ಟೆ ಬರೆ ಎಲ್ಲ ಸರಿಯಾಗಿ ಕಟ್ಟಿ ಆಯ್ತೇನೋ? ಬೆಳಗ್ಗೆನೆ ಆಯ್ತು. ಹಾಸ್ಗೆ ಸಾಕಷ್ಟು ಚಳಿ ಇದೆ, 2 ಕಂಬಳಿ ಆದ್ರೂ ಬೇಕು. ನೀವೇನು ಕಾಳಜಿ ಮಾಡಬೇಡಿ, ಆಳ ಮಗ 3 ಕಟ್ಟಿಟ್ಟಿದ್ದಾನೆ. ನೀನು, ನಿನ್ನ ಶಾಲು, ಬೆಚ್ಚಗಿನ ಬಟ್ಟೆ, ಏನಾಗಿದೆ ಈ ಹೊತ್ತು ನಿಮಗೆ? ಬೆಳಗ್ನಿಂದ ಅದಾಯ್ತೇನೋ ಇದಾಯ್ತೇನೋ ಅಂತ ಪಿಟಿ ಹಚ್ಬಿಟ್ಟಿದ್ದೀವಿ. ಪದ್ಮಿನಿ, ನಾನು ನಿನಗೆ 10 ಸಲ ಹೇಳಿದೆ, ನಿನ್ನ ಈ ಪರಿಸ್ಥಿತಿನಲ್ಲಿ ಈ ಪ್ರವಾಸ ಮಾಡೋದೇ ಮನ್ಸಿಲ್ಲ ನನಗೆ. ಅದು ಯಾರ್ದೋ ಚಕ್ಕಡಿ. ಆದ್ರೆ ನಿನ್ನ ಹಠ. ಏನಾಗಿದೆ ದಾಡಿ? ಈ ಮುಂಚೆ ಹೆಂಗಸ್ರಾರು ಬಸರೇ ಆಗಿಲ್ಲೇನು? ಎಂತ ಮಾತಾಡ್ತಿ? ತಪ್ಪಾಯ್ತು, ಈಗ ನಾಲ್ಗೆ ಕಚ್ಕೊಂಡೆ. ನಿನಗೆ ಯಾತ್ರ ಮಡಿನೂ ಇಲ್ಲ, ಬೈಲ್ಗೇನೂ ಇಲ್ಲ. ಬಾಯಿ ಬಂದಿದ್ದ ಮಾತಾಡ್ತಾ ಹಾರಾಡ್ತಾ ಇದ್ರ ಆಯ್ತು. ಎಷ್ಟು ಹೊತ್ತಿ ಕಪಿಲನ್ಗೆ? ಮತ್ತಿಡೀ ದಿನ ಕಪಿಲ ಅವನೊಬ್ಬ ಇಟ್ರೆ ಸಾಕು. ಹಾಗೆ ಯಾಕಂತೀರಿ? ಮತ್ತಿನ್ನೇನಲ್ಲಿ ಮೊನ್ನೆ ಸಂಜೆ ನಿನಗೆ ಭಾಸ ನಾಟಕ ಓದ್ ತೋರ್ಸೋಣ ಅನ್ಕೊಂಡೆ. ಆದ್ರೆ ಅದೇ ಹೊತ್ತಿಗೆ ಆ ಕಪಿಲ ಬಂದು ಕೂತ. ಅವ ನಿಮ್ ಬಾಲಿದ್ ಗೆಳೆಯ, ಮದ್ವೆ ಮುಂಚೆನೂ ಹೀಗೆ ದಿನ ಬರ್ತಿದ್ನಂತಲ್ಲ, ಹಾಗೆ ಬರ್ತಾನೆ. ಆದ್ರೆ ಈಗ ನಾನು ಗೃಹಸ್ಥ ಅನ್ನೋದಾದ್ರೂ ತಿಳಿಯೋದು ಬೇಡ ನಮ್ಗೆ. ಮೊದ್ಲು ಇದ್ದ ಹಾಗೆ ಈಗ್ಲೂ ಇದ್ರೆ ಪಾಪ ಅವನ ಮೇಲೆ ಸಿಟ್ಕಾರ್ಬಿಡಿ. ತಪ್ಪು ನಂದೆ, ನಾನೇ ಒತ್ತಾಯ ಮಾಡಿದ್ದು. ನನಗೂ ಹಾಗೆ ಅನ್ನಿಸ್ತು. ನೀವು ಇಷ್ಟು ಸಿಟ್ಟಿಗೆ ಹೇಳ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ನನಗೆ ಸಿಟ್ಟೇನು ಇಲ್ಲ ಪದ್ಮಿನಿ. ಕಪಿಲ ಕೇವಲ ನನ್ನ ಮಿತ್ರ ಅಷ್ಟೇ ಅಲ್ಲ, ಬಂದು ಇದ್ದ ಹಾಗೆ. ಅವನಂತ ಮಿತ್ರ ಸಿಗ್ಲಿಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಆದ್ರೆ ಒಂದು ಸಲ ನಿನ್ನೊಬ್ಬಳ್ಳಿ ಕೂಡಿಸ್ಕೊಂಡು ಓದ್ ಹೇಳೋಣ. 1-2 ದಿನ ಆದ್ರೂ ಬೇರೆ ಯಾರು ಅಡ್ಡ ಬರದೆ ಕಳೆಯೋಣ ಅಂತ ಅನ್ಸೋದು ತಪ್ಪೇನು? ಇನ್ನು ಅವನು ಬಂದ್ಮೇಲಂತೂ ಕಾವ್ಯ ವಾಚನ ಆಗೋದಷ್ಟಲ್ಲೇ ಇತ್ತು. ನಿನ್ನ ಕಪಿಲ ಪಲ್ಲವಿ ಶುರು ಆಗ್ಬಿಡುತ್ತಲ್ಲ. ಇದೇನಂದ್ರೆ ನಿಮ್ಗೆ ಕಂಡ್ರೆ ಇಷ್ಟು
ಇಷ್ಟೊಂದು ಮತ್ಸರ? ನನಗೆ ಕಪಿಲನ್ ಬಗ್ಗೆ ಮತ್ಸರ? ಏನ್ ಮಾತಾಡ್ತಿ ಪದ್ಮಿನಿ? ಯಾಕೆ ಸುಮ್ಮನೆ ಅಪಾರ್ಥ ಹಸ್ತಿ? ಸುಮ್ಮನೆ ನಿಮ್ಮ ಮನಸ್ಸು ನನಗೆ ಗೊತ್ತಿಲ್ಲೇನು? ಹೆಂಡತಿ ದೆಸೆಯಿಂದ ಮತ್ಸರ ನಿಮ್ಗೆ ಹೇಳಿದ್ದೆ ಅಲ್ಲ. ಅವಳಲ್ಲಿ ಬಾವಿಯಲ್ಲಿ ಸತ್ರೆ ಅವಳ ಹೆಣ ಹೊಟ್ಟೆ ಉಬ್ಬಿ ಮೇಲ್ತೇಳಿ ಬರೋವರೆಗೂ ಅವಳಿಗೆಲ್ಲ ಹಾಗಾಗಿದ್ದು ನಿಮ್ಗೆ ಗೊತ್ತಾಗಿರ್ಲಿಕ್ಕೆ ಇಲ್ಲ. ಛೀ, ಇಂಥ ಮಾತಾಡ್ಬೇಡಂತ ಹೆಸರು ಹೇಳ್ಬೇಕು ನಿಂಗೆ. ತಪ್ಪಾಯ್ತು, ಮರ್ತೋಯ್ತು. ನಂಗೆ ಒಮ್ಮೊಮ್ಮೆ ಅನ್ಸುತ್ತೆ ನಮ್ಮ ಮಗು